ಕೊನೆಗೂ ಧರ್ಮಸ್ಥಳದಲ್ಲಿ ನಾನು ಇಂತಿಷ್ಟು ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ದೂರು ಕೊಟ್ಟಿದ್ನಲ್ಲ, ಅದಕ್ಕೆ ಇಷ್ಟು ದಿನ SIT ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಂತ ಸರ್ಕಾರ ಕೊನೆಗೂ ಜನರ ಒತ್ತಾಯಕ್ಕೆ ಮಣಿದು SITಗೆ ಒಪ್ಪಿಸಿದ್ದಾರೆ. ಈಗ ನನ್ನ ಕ್ವಶನ್ ಏನು ಅಂತಂದ್ರೆ, ನಾವು ಓಟ್ ಹಾಕಿ ಗೆಲ್ಸಿರೋಂತ ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೂ ಆಡಳಿತ ಪಕ್ಷದ ಮೇಲೆ ಹಾದು ಬೀಳಂತ ವಿರೋಧ ಪಕ್ಷದ ನಾಯಕರು ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ರು. ಆದ್ರೆ ಈ ವಿಚಾರದಲ್ಲಿ ತುಟುಕ್ ಪುಟುಕ್ ಅಂತ ಬಾಯಿನೂ ಕೂಡ ತೆಗಿಲಿಲ್ಲ. ಇನ್ನ ಮೈತ್ರಿ ಮಾಡ್ಕೊಂಡು ರೈತರ ಪರವಾಗಿ ನಾವಿದೀವಿ ಅಂತ ಹೇಳೋ ಯಾವುದೇ JCB ಪಕ್ಷಗಳು ಕೂಡ ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ಫೈನ್ ಡೇ ರಾಜಕಾರಣದವ್ರನ್ನ ಯಾವತ್ತೂ ನಂಬಾರ್ದು ಅನ್ನೋದು ಈ ಕೇಸಲ್ಲಿ ನಮಗ್ ಗೊತ್ತಾಗುತ್ತೆ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ನಾವೇ ಬಗೆಹರಿಸ್ಕೋಬೇಕು. ನಾವು ಓಟ್ ಹಾಕಿ ಅಥವಾ ನನ್ನ ನಾಯಕ ಅಂತ ನಾವೇನ್ ಬಿಂಬಿಸ್ತಾ ಇದೀವಲ್ಲ, ಇವರೆಲ್ಲ ಇವ್ರ ವೋಟನ್ ಬ್ಯಾಂಕ್ ಅಷ್ಟನ್ನೇ ನೋಡ್ಕೊತಾರೆ ಅನ್ನೋ ವಿಚಾರ ಒಂದು ಗೊತ್ತಾಯ್ತು. ಎರಡನೇದು, ಇಷ್ಟು ದಿನದವರೆಗೂ ಸುಮಾರು ನ್ಯೂಸ್ ಮೀಡಿಯಾ ಚಾನೆಲ್ಗಳು ಇದ್ರ ಬಗ್ಗೆ ಕಿಂಚಿಂತೂ ಬಾಯಿ ತೆಗಿಲಿಲ್ಲ. ಈ ವಿಚಾರದಲ್ಲಿ ಕೋರ್ಟ್ ಆರ್ಡರ್ ಇದೆ, ಹಂಗಾಗಿ ಮಾತಾಡಕ್ ಬರಲ್ಲ ಅಂತ. ನಮಗೂ ಜ್ಞಾನ ಇದೆ. ಸೌಜನ್ಯ ಕೇಸಿನ ವಿಚಾರವಾಗಿ ಮಾಧ್ಯಮ ಪ್ರಸಾರ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಒಂದು ಕೋರ್ಟ್ ಆರ್ಡರ್ ಇದೆ. ಬಿಟ್ರೆ ಈಗ ಹೊಸದಾಗಿ ಒಬ್ಬ ವ್ಯಕ್ತಿ ಬಂದು ದೂರ್ ಕೊಟ್ನಲ್ಲ, ಅದ್ರ ಬಗ್ಗೆ ನ್ಯೂಸ್ ಮಾಡಬಾರ್ದು ಅಂತ ಎಲ್ಲೂ ಕೋರ್ಟ್ ಆರ್ಡರ್ ಇಲ್ಲ. ಆದ್ರೆ ಇಷ್ಟು ದಿನ ಅದನ್ನೇ ಒಂದು ಸಿಂಪತಿ ಕಾರ್ಡ್ ಆಗಿ ಬಳಸ್ಕೊಂಡು ಇಷ್ಟು ದಿನ ಅದ್ರ ಬಗ್ಗೆ ಮಾತಾಡದೆ ಸಡನ್ ಆಗಿ ಇವತ್ತು ನ್ಯೂಸ್ ಮೀಡಿಯಾಗಳು ಎಲ್ಲಾ ಕಡೆ ಹುಟ್ಕೊಂಡಿದೆ. ಎಸ್ಪೆಷಲಿ ಇವತ್ತು ಹುಟ್ಟಿರ್ತಕ್ಕಂಥ ನ್ಯೂಸ್ ಚಾನೆಲ್ಗಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ನೋಡಿ ಅಫೆಂಡ್ ಆಗ್ಬಿಡ್ಬೇಡಿ. ನನಗೆ ಪತ್ರಕರ್ತರುಗಳ ಕಷ್ಟ ಏನು ಅಂತ ಗೊತ್ತು, ಜೊತೆಗೆ MD ಲೆವೆಲ್ ಇಂದ ಕೆಳಗಡೆ ಇರೋರ ಕಷ್ಟ ಏನು ಅಂತ ಗೊತ್ತು. ನಿಮ್ಮಲ್ಲೂ ಕೂಡ ಇದ್ರ ಬಗ್ಗೆ ಹೋರಾಡಬೇಕು ಅನ್ನೋದಿರುತ್ತೆ. ಆದ್ರೆ ಏನ್ ಮಾಡೋಣ, ನಿಮ್ಮ ಮೇಲಿರೋರು ಅದನ್ನ ಬಿಟ್ಟಿರಲ್ಲ. ನಾನು ಈ ಪ್ರಶ್ನೆನ ಡೈರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಕೂಡ ಈ ನ್ಯೂಸ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ ಅವ್ರಿಗೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸತ್ಯಮೇವ ಜಯತೆ, ಸತ್ಯ ಒಂದಲ್ಲ ಒಂದಿನ ಗೆದ್ದೇ ಗೆಲ್ಲುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.